ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇದು ವರಮಹಾಲಕ್ಷ್ಮಿ ನೆಕ್ಸ್ಟ್ ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ ಮಾಡೋದು ಯಾವ ರೀತಿ ಪದ್ಧತಿಯಿಂದ ಮಾಡ್ತೀವಿ ಅದೇ ಪದ್ಧತಿಯಿಂದ ಕೆಲವೊಂದು ಕಡೆ ಸುಮ್ಮನೆ ಆವತ್ತಿನ ದಿನವೇ ಕುಂಭನ ಅಳಗಾಡಿಸ್ಬಿಟ್ಟು ನೆಕ್ಸ್ಟ್ ಡೇ ತೆಗಿತಾರಂತೆ. ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಅದನ್ನು ಸ್ವಲ್ಪ ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ನನ್ನ ಮಗ ಇದಾನಲ್ಲ, ಒಂದು ಸ್ವಲ್ಪನೂ ನನಗೆ ದೇವ್ರನ್ನ ಇಡುವುದಕ್ಕೆ ಟೈಮೇ ಕೊಡ್ತಾಯಿಲ್ಲ. ಹೆಂಗೆ ಡೆಕೋರೇಷನ್ ಇದೆ ಹಾಗೆ ಇದೆ. ಅವನ್ನ ಹಿಡ್ದು ಸಾಕಾಗೋಗಿದೆ ನನಗಂತೂ. ಬೆಳಗ್ಗೆ ಬೇಗನೆ ದೇವ್ರ ಪೂಜೆ ಮಾಡಿಬಿಟ್ಟು ಮತ್ತು ಇದು ಎಲ್ಲ ಅದಕ್ಕೆ ನೈವೇದ್ಯ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಇಳಬೇಕಿತ್ತು. ಆದರೆ ಇವನು ನನಗೆ ಸ್ನಾನ ಮಾಡೋಕ್ಕೂ ಕೊಡ್ತಾಯಿಲ್ಲ, ಹಂಗೆ ಮಾಡ್ತಾಯಿದ್ದಾನೆ. ಲೇಟಾಗಿ ಎದ್ಬಿಡ್ತಾನೆ, ಮಲಗೋದೇ ಇಲ್ಲ. ಅವ್ನು ಕರ್ಕೊಂಡು ಹಣ್ಣು ತಿನ್ನಿಸೋದು, ಹಾಲು ಕುಡಿಸೋದು, ಟೀ ಬ್ರೆಡ್ಡು ಎಲ್ಲ ಆಗೋಯ್ತು. ಅಂದರೂ ಮಲಗ್ತಾ ಇರಲಿಲ್ಲ. ಸರಿ ಬಿಡಪ್ಪ, ನೀನು ಆಟ ಆಡ್ಕೊ ಅಂತ ಹೇಳ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬಂದೆ. ಸ್ನಾನ ಮಾಡಿಕೊಂಡೆ ಬಂದೆ. ಅಮ್ಮ ಡೋರು ಓಪನ್ ಮಾಡು ಅಂತ ಇದ್ದ. ಬಟ್ ಕೆಳಗಡೆ ಓನರ್ ಹುಡುಗ ಬಂದಾಗ ಅವನ ಜೊತೆಗೆ ಆಟ ಆಡ್ತಿದ್ದ. ಆಟ ಆಡಿ ಅವನಿನ್ನೂ ಚಿಕ್ಕವನಲ್ವ, ಅವನಿಗೆ ಹೊಡೆದು ಕಳಿಸಿ 2 ಸರಿ ಹಿಂಗೆ ಮಾಡಿಬಿಟ್ಟಿದ್ದ. ಅದಕ್ಕೋಸ್ಕರ ಅವ್ನು ಬಂದಿರಲಿಲ್ಲ. ಆಮೇಲೆ ಈವ್ನಿಂಗ್ ಏನೋ ಬಂದಂಗೆ ಆಯ್ತು. ಅವ್ನು ಬರೋ ಅಷ್ಟರೊಳಗೆ ಅವ್ನು ಮಲಗಿಸೋಣ ಅಂತ ಹೇಳ್ಬಿಟ್ಟು ಜಂತಿನ ಎಣ್ಣೆ ಅಂತ ಸಿಗುತ್ತಲ್ವ ಪಾಪುಗಳಿಗೆ ಹಾಕೋಕ್ಕೆ, ಅದನ್ನ ಊಟನೇ ಮಾಡ್ತಾ ಇರಲಿಲ್ಲ 2 ಡೇಸಿಂದ. ಅದನ್ನ ಹಾಕಿ ಮಲಗಿಸಿದ್ರಾಯ್ತು ಅಂತೇಳಿ ಹಾಕಿ ಅವನ್ನ ಮಲಗಿಸಿ ಆಮೇಲೆ ನಾನು ಪೂಜೆ ಕಾರ್ಯಕ್ರಮ ನೋಡ್ಕೊಂಡ್ರಾಯ್ತು. ಇಲ್ಲಾಂದರೆ ಅವ್ನು ಬಿಡಲ್ಲ ಅಂತೇಳ್ಬಿಟ್ಟು ಅವನ್ನ ಮಲಗಿಸಿ ಪೂಜೆಗೆ ಬಂದೆ. ಏನಿಲ್ಲ, ಡೈಲಿ ಹೆಂಗೆ ಪೂಜೆ ಮಾಡ್ತೀವೋ ಹಾಗೆ ಪೂಜೆ ಮಾಡಿ ಲಕ್ಷ್ಮಿಗೆ ಹೂವನೂ ಮುಡಿಸ್ಬೇಕು. ಉದ್ದಿನ ಕಡ್ಡಿ, ಕರ್ಪೂರ ಮತ್ತು ಧೂಪ ಎಲ್ಲನೂ ಹಾಕಿ ಲಾಸ್ಟಿಗೆ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಬಿಸಿ ಅನ್ನ ಮತ್ತು ಮೊಸರು, ಅದಕ್ಕೆ ಉಪ್ಪು ಹಾಕಾಗಿಲ್ಲ, ಬಿಸಿ ಅನ್ನ ಮೊಸರನ್ನ ನೈವೇದ್ಯ ಮಾಡಿಬಿಟ್ಟು ಕುಂಭನ ಇಳಿಸ್ಬೇಕಾಗತ್ತೆ. ಹಂಗೆ ಹೇಳ್ಬಿಟ್ಟು, ಅಂದರೆ ಬೆಳಗ್ಗೆ ತಂಪತ್ತನಲ್ಲೇ ಅಂದರೆ ಮಾರ್ನಿಂಗ್ ಟೈಮಲ್ಲೇ ತೆಗಿಬೇಕು ಅಂತ ಹೇಳ್ತಾರೆ. ನನ್ನ ಮಗ ಬಿಡಲಿಲ್ಲ. ಸೊ ಅಂದರೂ ಆಯಿತು, 11:30 ಏನೋ ಆಗಿತ್ತು ಅನಿಸುತ್ತೆ. ಆವಾಗ ಸ್ವಲ್ಪ ನಾನು ಪೂಜೆ ಗೀಜೆ ಎಲ್ಲ ಮಾಡಿ ತೆಗಿತಾ ಇದ್ದೀನಿ. ಅವನು ಕಡೆಗೂ ಮಲಗಲಿಲ್ಲ, ಔಷಧಿ ಹಾಕಿದ್ರು. ಸರಿ ಬಿಡು ಅಂದ್ಬಿಟ್ಟು ಅವನ್ನ ಇಟ್ಕೊಂಡೆ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಬಂದು ನಿಲ್ಲೋದು, ಆಟ ಆಡೋದು ಹಂಗೆ ಮಾಡ್ತಾಯಿದ್ದ. ಇನ್ನೊಂದು ಏನಪ್ಪ ಅಂತಂದರೆ, ಯಾಕೆ ಪೂಜೆ ಮಾಡೋದು ಲೇಟ್ ಆಯಿತು ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ಮಗಂದು ಮುರ ಇದೆಯಲ್ಲ, ಅದು ಕಟ್ಟಾಗ್ಬಿಟ್ಟಿತ್ತು. ಅದನ್ನು ಹುಡುಕಿ, ಅಂದರೆ ಕಟ್ಟಾಗಿದ್ದನ್ನು ಕಿವಿಲಿ ಅರ್ಧ ಇತ್ತು, ಮತ್ತು ಕೆಳಗಡೆ ಮತ್ತು ಒಂದು ಗುಂಡೇನೋ ಬಿದ್ದಿತ್ತು, ಅದು ಸಿಕ್ಕಿತ್ತು. ಮತ್ತು ಇನ್ನೂ 2 ಗುಂಡು ಸಿಕ್ಕಿರಲಿಲ್ಲ. ಅವನ್ನ ಮತ್ತೆ ಬೆಳಗ್ಗೆ ಎದ್ದು ನೀಟಾಗಿ ಕ್ಲೀನ್ ಮಾಡೋವಾಗ ಕಸ ಎಲ್ಲ ಕೆದಕಿ, ರೂಮು, ಹಾಲು, ಅಡುಗೆ ಮನೆ ಎಲ್ಲೆಲ್ಲಿ ಓಡಾಡಿದಾನಲ್ವ, ಎಲ್ಲೆಲ್ಲಿ ನಾನು ಬಟ್ಟೆ ಒಂದೆಲ್ಲ ಬಿಸಾಕಿದ್ದೆ, ಅದನ್ನೆಲ್ಲ ನೋಡಿ ಹುಡುಕಿದೆ. ಅಂತೂ ಇಂತೂ ಕಡೆಗೂ ಸಿಕ್ತು. ಇದೇನಪ್ಪ ಹಬ್ಬದ ದಿನ ಹಿಂಗಾಗೋಯ್ತು ಅಂತ ಅಂದ್ಕೊಂಬಿಟ್ಟಿದ್ದೆ. ಆದರೂ ಪರವಾಗಿಲ್ಲ, ಸಿಕ್ತು. ಸೊ ಖುಷಿ ಆಯಿತು. ಅದನ್ನ ಹುಡುಕ್ಬಿಟ್ಟು ಲೇಟ್ ಆದರೂ ಚಿಂತೆ ಇಲ್ಲ ಅಂಥೇಳಿ ಪೂಜೆ ಮಾಡಿ ನೋಡಿ, ಅನ್ನ ಮತ್ತು ಬಿಸಿ ಅನ್ನ ಇಟ್ಕೊಂಡಿದ್ದೆ. ಅದನ್ನ ಒಂದು ಬೌಲಲ್ಲಿ ತೊಗೊಂಡು ನೈವೇದ್ಯ ಮಾಡಿ ಮೊಸರನ್ನ ಹಾಕ್ಕೊಂಡು ನೈವೇದ್ಯ ಮಾಡಿ ಇಳುತ್ತಾ ಇದ್ದೆ. ಆ ಟೈಮಲ್ಲಿ ನಮ್ಮ ಕೆಳಗಡೆ ಓನರ್ ಪಾಪು ಬಂದಿದ್ದ. ಅವನ ಜೊತೆನೇ ಆಟ ಆಡ್ತಿದ್ದಿದ್ದು. ಅವನ ಜೊತೆ ಜಗಳ ಮಾಡಿಬಿಟ್ಟು ಕಳಿಸ್ತಾ ಇದ್ದ ಇವನು. ಹಂಗೆ ಮಾಡಿದ್ದಕ್ಕೆ ನಾನು ಹಂಗೆ ಮಾಡಬಾರ್ದಪ್ಪ, ಹೊಡಿಬಾರ್ದು, ಅವನಿಗೆ ಇನ್ನೂ ಚಿಕ್ಕವನಲ್ವಾ, ಅದಕ್ಕೆ ಗೊತ್ತಾಗಲ್ಲ ಏನು ಮಾಡಿದ್ರೂ. ಸರಿ ಅಂಥೇಳಿ ಇಷ್ಟೆಲ್ಲ ಮಾಡಿದ್ದಾಯಿತು. ನೋಡಿ, ಇವತ್ತಿನ ಮಿನಿ ವ್ಲಾಗ್ ಏನು ಮಾಡಿದ್ದೀನಿ ಅಂದರೆ, ಡೆಕೋರೇಷನ್ಗೆ ಊರಿಂದ ಯಾವ ಐಟಮ್ಸು ತೊಗೊಂಡು ಬಂದಿಲ್ಲ. ಅದಕ್ಕೋಸ್ಕರ ಇದ್ದಿದ್ದು ಥಿಂಗ್ಸಲ್ಲೇ ನೋ ಕಾಸ್ಟ್ ಡೆಕೋರೇಷನ್ ಅಂತಾರಲ್ವ, ಆ ಥರ ಆಗೋಗಿದೆ ನಮ್ಮದು ಈ ವರ್ಷ. ಅದಕ್ಕೋಸ್ಕರ ಇಷ್ಟು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೆ. ನಿಮಗೆ ಇಷ್ಟ ಆದರೆ ನೀವು ಯಾವ ಥರ ಲಕ್ಷ್ಮೀನ ಇಳಿಸ್ತೀರಾ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಎಲ್ಲ ವೀಡಿಯೋಸನ್ನು ನನ್ನ ಚಾನಲ್ಗೆ ಹೋಗಿ ನೋಡಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.